ಗೈಸ್ ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನೆಲ್. LSG ಲಕ್ನೋ ಸೂಪರ್ ಜೈಂಟ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು RCB ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಗೆ ಸ್ವಾಗತ ಸುಸ್ವಾಗತ ಗುರು. ಈ ಮ್ಯಾಚ್ ಒಂಥರ ಕೊನೆಯಲ್ಲಿ ಒಂಥರ ಬಾಯಿಗೆ ಬಂದಿರತ್ತೆ ಈ ಒಂದು ಮ್ಯಾಚ್. ಬಟ್ ಬಾಯಿಗೆ ಬಂದು RCB ಅವರು ಈ ಒಂದು ಮ್ಯಾಚ್ ಗೆಲ್ಲಲ್ಲ. ಬಾಯಿಗೆ ಬಂದಂತರ ಸೋಲಿಸ್ತಾರೆ ಗುರು. ಕೊನೆಯಲ್ಲಿ ದಿಗ್ವೇಶ್ ರಾಥಿ ಅವ್ರು ಚೆನ್ನಾಗೆ ಬೌಲಿಂಗ್ ಮಾಡಿರೋ ಗುರು. ಲಾಸ್ಟ್ ಓವರ್ ಆ ತರ ಡಿಫೆಂಡ್ ಮಾಡುವಾಗ ಸ್ಪಿನ್ನರ್ ಗೆ ಬೌಲಿಂಗ್ ಮಾಡೋದು ಒಂಚೂರು ಕಮ್ಮಿ ಇರತ್ತೆ. ಯಾಕಪ್ಪ ಅಂದ್ರೆ ಕೃಣಾಲ್ ಪಾಂಡ್ಯ ಅವ್ರು ಬಿಟ್ರೆ ನಿಮ್ಗೆ ಗೊತ್ತಿರಂಗ ಇನ್ ಯಾರು ಗುರು ಬೌನ್ಸರು ಸ್ಲೋರ್ ಒನ್ನು ಯಾರ್ಕರು ಆ ತರ ಎಲ್ಲ ಸ್ಪಿನ್ನರ್ಸ್ ಹಾಕ್ತಾರೆ. ಸ್ಪಿನ್ನರ್ಸ್ ಜಾಸ್ತಿ ಗುಡ್ಲೆ ಅಂತೂ ಫುಲ್ಲು ಅಥವಾ ಶಾರ್ಟ್ ಅಲ್ಲೇ ಇಟ್ಟಿರ್ತಾರೆ ಜಾಸ್ತಿ. ಮೆಜಾರಿಟಿ ಆಫ್ ದ ಸ್ಪಿನ್ನರ್ಸ್ ಒಬ್ರೊಬ್ರು ಹಾಕ್ಬೋದು. ಅವ್ರಿಗೆ ಅದ್ರ ಮೇಲೆ ಒಂದ್ ಸ್ವಲ್ಪ ಕಂಟ್ರೋಲ್ ಇದ್ರೆ ಮತ್ತೆ ಅವ್ರಿಗೆ ಅದ್ ಹಾಕಿ ಅಭ್ಯಾಸ ಇದ್ರೆ ಹಾಕ್ತಾರೆ, ಇಲ್ಲ ಹಾಕಲ್ಲ ಗುರು. ಕೊನೆ ಓವರ್ ಅಲ್ಲಿ 20 ರನ್ ಬೇಕಾಗಿರತ್ತೆ ಗುರು. ಫಸ್ಟ್ ಬಾಲ್ ಗುರು ಈ ಲೆಗ್ ಬೈಸ್ ಆಗಿ ಸಿಂಗಲ್ ತಗೋತಾರೆ, ಅದನ್ನ ಮಿಸ್ ಮಾಡ್ತಾರೆ ಗುರು ನಮ್ಮ ರೊಮ್ಯಾನಿಯೋ ಶೆಫರ್ಡ್ ಅವರು. ಏನಾದ್ರು ಕನೆಕ್ಟ್ ಮಾಡಿದ್ರೆ ಗೂಗ್ಲಿನ ಕರೆಕ್ಟ್ ಆಗಿ ಅದೇ 6 ಹೋಗ್ತಿತ್ತು. ಆಮೇಲೆ ನಮ್ಮ ಕೃಣಾಲ್ ಪಾಂಡ್ಯ ಅವರು ಒಂದು ಸಿಂಗಲ್ ನ ತಗೋತಾರೆ. ಆಮೇಲೆ ಮತ್ತೆ ಒಂದು ಡಾಟ್ ಆಗುತ್ತೆ ಗುರು ನಮ್ಮ ರೊಮ್ಯಾನಿಯೋ ಶೆಫರ್ಡ್ ಅವ್ರಿಗೆ. ಆಮೇಲೆ ವೈಡ್ ಹೋಗುತ್ತೆ ಒಂದು, ಆಮೇಲೆ ಗುರು ಒಂದು 4 ಹೋಗುತ್ತೆ. ಆಮೇಲೆ 2 ಬಾಲ್ಗೆ 13 ರನ್ ಬೇಕಾಗತ್ತೆ. ಅವಾಗ ಕನೆಕ್ಟ್ ಆಗಲ್ಲ, ಒಂದು 2D ಹೊಡ್ತಾರೆ. ನೆಕ್ಸ್ಟ್ ಬಾಲ್ ಗುರು ಏನಾದ್ರು ತಲೆ ಬಿಸಿರಲ್ಲ ಗುರು. ಅವಾಗ್ಲೇ ಗೊತ್ತಾಗತ್ ಗುರು ನಮ್ಮ LSG ಅವ್ರಿಗೆ ನಾವು ಗೆಲ್ತೀವಿ ಅಂತ. ಅದರಿಂದ ನೆಮ್ಮದಿಯಾಗಿ ಸಿಂಗಲ್ ನ ತಗೊಂಡು ಮ್ಯಾಚ್ ನ ಮುಗಿಸ್ತಾರೆ ಗುರು. ಅದ್ರಕ್ಕಿಂತ ಹಿಂದವರು ನಮ್ ಪ್ರಿನ್ಸ್ ಯಾದವ್ ಅವ್ರ ಓವರ್ ಆಲ್ ಸಹ ರನ್ ಚೆನ್ನಾಗೆ ಬರತ್ತೆ ಗುರು, ಸರಿನಾ. ಬಟ್ ಕೊನೆ ಓವರ್ ಅಲ್ಲಿ 20 ರನ್ ಬೇಕಾಗಿರತ್ತೆ, ಅದನ್ನ ನಮ್ಮ RCB ಅವ್ರಿಗೆ ಹೊಡಿಯಕ್ಕಾಗಲ್ಲ. ಅದರಿಂದ ಮ್ಯಾಚ್ ನ ಸೋಲ್ತಾರೆ ಗುರು. ಈ ಒಂದು ಮ್ಯಾಚ್ ಬಗ್ಗೆ ಮಾತಾಡಿದ್ರೆ ಗುರು ಒಂಥರ ಮಧ್ಯದಲ್ಲಿ ಮಳೆ ಒಂಥರ ಕಾಟ ಕೊಡ್ತಿತ್ತು ಗುರು ಈ ಮ್ಯಾಚ್ ಅಲ್ಲಿ. ಒಂಥರ ಅದ್ ಏನಕ್ಕೆ ಮಳೆ 2 ಸತಿ ಬಂದ್ ನಿಂತಿದ್ಯಾ. ಒಂದ್ಸತಿ 9 ಓವರ್ ಆದ್ಮೇಲೆ ಬಂದ್ ನಿಲ್ಸಿದ್ರು, ಆಮೇಲೆ ಇನ್ನೊಂದ್ಸತಿ ಸಹ ನಿಲ್ಸಿದ್ರು. ಬಟ್ ನೋಡಿ ಗುರು ಮ್ಯಾಚ್ ಮುಗ್ದಿರೋದು 12:26. ಇವಾಗ ನಾನು ವಿಡಿಯೋ ಮಾಡ್ತಿರೋದು 12:00ವರೆಗೆ. ಅಂದ್ರೆ ತುಂಬಾ ಲಾಂಗ್ ನಡೀತು. ಒಂದ್ ಸ್ವಲ್ಪ ಓವರ್ಸ್ ಕಟ್ ಮಾಡ್ಬೋದಿತ್ತಲ್ವಾ ಗುರು. ಬಟ್ ದುಡ್ಡು ಬೇಕಲ್ಲ ಗುರು, ಪೈಸಾ ಪೈಸಾ ಅಷ್ಟೇ. ಅದರಿಂದ ಮ್ಯಾಚ್ ಆಡ್ಸಿದ್ರು ಗುರು. ಬಟ್ ಇದು ತುಂಬಾ ಲೇಟ್ ಆಯ್ತು ಅಂತಾನು ಅನ್ಸದೆ. ಸೂಪರ್ ಓವರ್ ಎಲ್ಲ ಆದ್ರೆ ಇಷ್ಟೊತ್ತಾಗ್ಲಿ ಗುರು. ಬಟ್ ನಿಮ್ಗೇನ್ ಅನ್ನಿಸ್ತು ಗುರು, ಈ ಒಂದು ಮ್ಯಾಚ್ ಲೇಟ್ ಆಯ್ತು ಅಂತ ಅನ್ನಿಸ್ತಾ ಅಥವಾ ಇಲ್ಲ ಗುರು ಇಷ್ಟೊತ್ತಾಗಿರೋದು ಒಳ್ಳೇದೇ ಆಯ್ತು ಅಂತ ಅನ್ನಿಸ್ತಾ? ಕಾಮೆಂಟ್ ಮಾಡಿ. ಗುರು ಈ ಒಂದು ಮ್ಯಾಚ್ ಅಲ್ಲಿ ಗುರು ನಮ್ಮ ಮಿಚೆಲ್ ಮಾರ್ಷ್ ಮತ್ತೆ ಹರ್ಷಿನ್ ಕುಲಕರ್ಣಿ ಅವರು ಓಪನಿಂಗ್ ನ ಮಾಡ್ತಾರೆ, ಸರಿನಾ. ಈ ಒಂದು ಮ್ಯಾಚ್ ಅಲ್ಲೇ ಗುರು ನಮ್ಮ ಲಕ್ನೋ ಸೂಪರ್ ಜೈಂಟ್ಸ್ ಅವ್ರಿಗೆ ಹೈಯೆಸ್ಟ್ ಓಪನಿಂಗ್ ಪಾರ್ಟ್ನರ್ಶಿಪ್ ಬರೋದು ಈ ಸೀಸನ್ ಅಲ್ಲಿ. 95 ರನ್ ಬರುತ್ತೆ ಓಪನಿಂಗ್ ಪಾರ್ಟ್ನರ್ಶಿಪ್, ಒಂಥರ ಮೇಜರ್. ಬಟ್ ನಮ್ಮ ಹರ್ಷಿನ್ ಕುಲಕರ್ಣಿ ಅವ್ರು ನೋಡಿ ಗುರು 24 ಬಾಲಿಗೆ ಬರೀ 17 ರನ್ ಹೊಡೆದಿರೋದು, ಒಂದೇ ಫಾರ್. ಇವರು ಒಂಥರ ಲಕ್ನೋ ಆಡ್ತವ್ರ ಅಥವಾ RCB ಆಡ್ತವ್ರ ಅಂತ ಅನಿಸ್ತಿತ್ತು. ಯಾರು ಸ್ಟ್ರಾಟಜಿಕ್ ಟೈಮ್ ಔಟ್ ಆದ್ಮೇಲೆ ಇವ್ರು ಔಟ್ ಆಗ್ತಾರೆ. ನಾನೇನಾದ್ರು ಕೋಚ್ ಆಗಿದ್ರಣ ರಿಟೈರ್ಡ್ ಔಟ್ ಆಗಿ ಬಂದು ಕುತ್ಕೋದ ದಿಕ್ಕಿಪಿರ ಕಳಿಸ್ತೀನಿ ಅಂತ ಕಳಿಸ್ಬಿಡ್ತಿದೆ ಗುರು. ಪವರ್ ಪ್ಲೇಲೆ ಸ್ಲೋ ಎಲ್ಲ ಆಡ್ಬಾರ್ದು. ಸುಮ್ನೆ ಒಂದ್ಸತಿ ಮಿಚೆಲ್ ಮಾರ್ಷ್ ನಿಕ್ಕಿಪಿನ ಓಪನಿಂಗ್ ಕಳಿಸ್ಬೇಕು ಗುರು. ಏನಾಗತ್ ಮ್ಯಾಚ್ ಅಂತ ನೋಡ್ಬೇಕು ಗುರು. ಸ್ಟಾರ್ಟಿಂಗ್ ಗುರು ಎಲ್ಲರೂ ಸಗತ ಹೊಡಿತಾರೆ ಗುರು. ನಮ್ಮ ಭುವನೇಶ್ವರ್ ಕುಮಾರ್ ಅವ್ರು ಸ್ಟಾರ್ಟಿಂಗ್ ಪವರ್ ಪ್ಲೇ ಚೆನ್ನಾಗಿ ಮಾಡ್ತಾರೆ. ಬಟ್ ಏಜಲ್ವುಡ್ ಅವ್ರಿಗೆ ಮಿಚೆಲ್ ಮಾರ್ಷ್ ಹಾಡ್ ಗೊತ್ತಿರೋದಲ್ಲ ಗುರು. ಇಬ್ರು ಆಸ್ಟ್ರೇಲಿಯನ್ಸ್ ಬೈಸಾನ್ ಅವ್ರಿಬ್ರು ಸಹ ಚೆನ್ನಾಗಿ ಆಡ್ತಾರೆ, ಚೆನ್ನಾಗಿ ಹೊಡಿತಾರೆ. ಅವ್ರಿಗೆ ಮಿಚೆಲ್ ಮಾರ್ಷ್ 111 56 ಬಾಲ್ಗೆ ಒಳ್ಳೆ 6 ಗಳು, ಒಳ್ಳೆ 4 ಗಳು, 9 6 9 4 ಸಂಭ ಕೊಟ್ಬಿಟ್ಟಿದ್ದಾರೆ ಗುರು. 9 6 9 4 ಅಂತ 198.2 ಒಂದು ಸ್ಟ್ರೈಕ್ ರೇಟ್ ಗುರು. ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ರೇಂಜ್ ಹೊಡೆದಿದ್ದಾರೆ ಅಂತ. ಆಮೇಲೆ ನಮ್ಮ ನಿಕ್ಕಿ ಪಿ ಅವರು ಸಹ ಚೆನ್ನಾಗಿ ಹೊಡಿತಾರೆ. ಇವ್ರಿಗೆ ಕೃಣಾಲ್ ಪಾಂಡ್ಯ ಅವರು ಬೌನ್ಸರ್ ಎಲ್ಲ ಹಾಕಿ ಸರ್ಪ್ರೈಸ್ ಎಲ್ಲ ಮಾಡ್ತಾರೆ. ಆಮೇಲೆ ಒಂದಿಷ್ಟು ಅದು ಇದು ಎಲ್ಲ ಆಗತ್ತೆ ಗುರು. ಗುರು ಇವರು 38 ರನ್ ಹೊಡೆದು ಔಟ್ ಆಗ್ತಾರೆ. 23 ಬಾಲ್ಗೆ 4 4 ಮತ್ತೆ ಒಂದೇ ಒಂದು 6 ನೋಡಿ ಗುರು. ನಾನು ಈ ನಿಕೋಲಸ್ ಪುರ ಒಂದು 23 ಬಾಲ್ ಆಡಿದ್ರೆ ಒಂದು 3 6 ಹೊಡೆದಿರ್ತಿರೋ. ಬಟ್ ಒಂದೇ 6 ಹೊಡೆದಿದ್ದಾರೆ. ನಮ್ಮ ರಿಷಬ್ ಪಂತ್ ಆಟ ಆಡ್ಬಿಡ್ತಾರೆ ಗುರು. 10 ಬಾಲ್ಗೆ 32 ರನ್ ಹೊಡಿತಾರೆ. ಗುರು 320 ಗುರು ಸ್ಟ್ರೈಕ್ ರೇಟ್, ಒಳ್ಳೆ ಕನೆಕ್ಷನ್. ಇವತ್ ಗುರು ನಮ್ ಜೇಕಬ್ ಬೆಥೆಲ್ ಅವ್ರಿಗೆ ಒಂದ್ ಸ್ವಲ್ಪ ಇಂಜುರಿ ಎಲ್ಲ ಆಗತ್ತೆ. ಕೈಗೆ ಹಿಡಿಯಕ್ ಹೋಗಿ ಇಂಜುರಿ ಎಲ್ಲ ಮಾಡ್ಕೋತಾರೆ. ಅದು ಬ್ಲಡ್ ಸಹ ಅಲ್ಲೇ ಬರದೆ ಸ್ಟೇಡಿಯಂ ಅಲ್ಲೇ. ಇವತ್ತು ಒಂಥರ ಸಖತ್ತಾಗಿತ್ತು ಗುರು, ಸರಿನಾ. ನಮ್ಮ LSG ಅವರು 19 ಓವರ್ಗೆ 209 ರನ್ ಹೊಡಿತಾರೆ. ಕೊನೆ ಓವರ್ ಅಲ್ಲಿ ಗುರು ರಿಷಬ್ ಪಂತ್ ಅವ್ರು ಒಂದು 6 ಹೊಡಿತಾರಲ್ಲ ಗುರು. ರಸಿಕ್ ಸಲಾಮ್ದರ್ಗೆ ರಿವರ್ಸ್ ತಿರುಗಿ ಆ ಒಂದು ಶಾಟ್ ಮಾತ್ರ ನನ್ಗೆ ತುಂಬಾ ಇಷ್ಟ ಆಯ್ತು. ಆ ಒಂದು ಶಾಟ್ ಬಗ್ಗೆ ನಿಮ್ಗೇನ್ ಅನಿಸ್ತು ಅಂತ ತಪ್ಪದೆ ನೀವು ಕಾಮೆಂಟ್ ಮಾಡ್ಬೇಕು ಅಂತ ಕೇಳ್ಕೊತೀನಿ ಗುರು. ಇವತ್ತು ನಮ್ಮ RCB ಚೇಸ್ ಬಗ್ಗೆ ಮಾತಾಡಿದ್ರೆ ಸ್ಟಾರ್ಟಿಂಗ್ ಓವರ್ ಮೊಹಮ್ಮದ್ ಶಮಿ ಅವ್ರು ಮಾಡ್ತಾರೆ. ಬರೀ ಔಟ್ ಸ್ವಿಂಗ್ ಫುಲ್ ವೈಡ್ ಲೈನ್ ಬಿಟ್ಟೆ ಹೋಗ್ತಿರತ್ತೆ, ವೈಟ್ ಎಲ್ಲ ಬರ್ತಾ ಇರತ್ತೆ. ನಮ್ಮ ಜೇಕಬ್ ಬೆಥೆಲ್ ಅವರು ಒಂದು 4 ನ ಹೊಡಿತಾರೆ ಗುರು. ಪ್ರಿನ್ಸ್ ಯಾದವ್ ಅವ್ರನ್ನ ಕರೆಕ್ಟ್ ಆಗಿ ಫೀಲ್ಡಿಂಗ್ ನ ಮಾಡಲ್ಲ. ಕರೆಕ್ಟ್ ಆಗಿ ಫೀಲ್ಡಿಂಗ್ ಮಾಡಿದ್ರೆ ಓಕೆ ಅನಿಸ್ತಿತ್ತು ಅನ್ಸತ್ ಗುರು. ಅದಾದ್ಮೇಲೆ ನೆಕ್ಸ್ಟ್ ಬಾಲೇ ನಮ್ಮ ಜೇಕಬ್ ಬೆಥೆಲ್ ಅವ್ರು ಔಟ್ ಆಗ್ಬಿಡ್ತಾರೆ. ಜೇಕಬ್ ಬೆಥೆಲ್ ಅವ್ರು ಔಟ್ ಆಗ್ತಿದಂಗೆ ಗುರು ನೆಕ್ಸ್ಟ್ ಓವರ್ ಅಲ್ಲಿ
ನಮ್ಮ ವಿರಾಟ್ ಕೊಹ್ಲಿ ಅವರು ಸಹ ಹಂಗೆ ಔಟ್ ಆಗ್ಬಿಡ್ತಾರೆ. ಇವರು ಒಂದ್ ಬಾಲ್ ಸ್ಟ್ರೈಟ್ ಆಗಿ ಡಿಫೆನ್ಸ್ ಆಡ್ತಾರೆ, ಇನ್ನೊಂದ್ ಬಾಲ್ ಗುರು ಅದು ಇನ್ ಸ್ವಿಂಗ್ ಆಗಿ ಬೋಲ್ಡ್ ಆಗತ್ತೆ. ಅದೊಂಥರ ಡ್ರೀಮ್ ಡೆಲಿವರಿ ಗುರು, ಒಂಚೂರು ಎಡ್ಜ್ ಆಗತ್ತೆ. ಫಸ್ಟ್ ಬಾಲ್ ಔಟ್ ಸ್ವಿಂಗ್ ಆಗಿರತ್ತೆ, ಸೇಮ್ ಅದೇ ಲೆಂತ್ ಅಲ್ಲೇ ಒಳಗಡೆ ಬಂದ್ಬಿಡತ್ತೆ ಗುರು. ಅವಾಗ ಮಿಸ್ ಮಾಡ್ಬಿಡ್ತಾರೆ ವಿರಾಟ್ ಕೊಹ್ಲಿ ಅವ್ರಿಗೆ. ಏನಾಯ್ತು ಅಂತ ಆಶ್ಚರ್ಯ ಆಗ್ಬಿಡತ್ತೆ ಗುರು. ಆಮೇಲೆ ನಮ್ಮ ಪಡಿಕಲ್ಲು ಮತ್ತೆ ರಜತ್ ಪಟಿದಾರ್ ಅವರು ಸಹ ಚೆನ್ನಾಗಿ ಆಡ್ತಾರೆ ಗುರು. ಇವರಿಬ್ರು ಕಾಂಟ್ರಿಬ್ಯೂಷನ್ ಇದೆ. ದೇವದತ್ ಪಡಿಕಲ್ ಅವರು ಮತ್ತೆ ನಾವು ರಜತ್ ಪಟಿದಾರ್ ಅವರು ಸ್ಪಿನ್ ಬ್ಯಾಷರ್ಗಳು, ಸ್ಪಿನ್ನಿಂಗ್ ಮಾತ್ರ ಚೆನ್ನಾಗಿ ಹೊಡಿತಿರ್ತಾರೆ. ದೇವದತ್ ಪಡಿಕಲ್ ನೋಡಿ ಪ್ರಿನ್ಸ್ ಯಾದವ್ ಅವರು ಇವರೊಂದು ವಿಕೆಟ್ ನ ತೆಗಿತಾರೆ. ನೋಡಿ ಗುರು, ಇವತ್ತು ಪ್ರಿನ್ಸ್ ಯಾದವ್ ಅವರು ಲೆಕ್ಕದಲ್ಲಿ ಒಂದು 4 ವಿಕೆಟ್ ಅಲ್ಲಿ ಅವ್ರ ಇನ್ವಾಲ್ವ್ಮೆಂಟ್ ಇದೆ. ಜಿತೇಶ್ ಶರ್ಮಾ, ವಿರಾಟ್ ಕೊಹ್ಲಿ, ರಜತ್ ಪಟಿದಾರ್ ಮತ್ತೆ ಜೇಕಬ್ ಬೆಥೆಲ್ ಅವ್ರದ ವಿಕೆಟ್ ಅಲ್ಲಿ ಇವ್ರದ್ದು ಕಾಂಟ್ರಿಬ್ಯೂಷನ್ ಇದೆ. ಪ್ರಿನ್ಸ್ ಯಾದವ್ ಅವ್ರದ್ದು, ದೇವದತ್ ಪಡಿಕಲ್ ಅವ್ರದ್ದು ಗುರು ಕಾಟ್ ಅಂಡ್ ಬಳ್ಳೆ ಇದೆ ಬಿಕಾಸ್ ಆಫ್ ಅವ್ರದ್ದು ಸ್ಪೇಸ್ ಗೆರೆ. ಆಮೇಲೆ ಗುರು ನಮ್ ರಜಾತ್ ಪಟಿದಾರ್ ಅವರು ಒಳ್ಳೆ ಸ್ಪಿನ್ ಬ್ಯಾಶಿಂಗ್ ಮಾಡ್ಕೊಂಡು 31 ಬಾಲಿ 61 ಏನೆಲ್ಲ ಹೊಡ್ಕೊಂಡು ಒಳ್ಳೆ ಕನೆಕ್ಷನ್, ಒಳ್ಳೆ ಶಾಟ್ ಗಳನ್ನೆಲ್ಲ ಹೊಡಿತಿರ್ತಾರೆ. ಮಯಾಂಕ್ ಯಾದವ್ ಅವ್ರಿಗೂ ಒಂದು 6 ಎಲ್ಲ ಹೊಡಿತಾರೆ. ಅದು ಇಷ್ಟ ಆಯ್ತು ಗುರು, ಸಗದಾಗ ಹೊಡಿತಿದ್ರು, ಕಂಟಿನ್ಯೂಸ್ ಆಗಿ 2 6 ಅನ್ನು ಹೊಡಿತಾರೆ. ಯಾಕೆ ಗುರು, ಆಮೇಲೆ ಇವರೆಲ್ಲ ಆಡ್ತಿದ್ದಾಗ ಆರಾಮ್ಸಾಗಿ ಮ್ಯಾಚ್ ಮುಗಿಯುತ್ತೆ ಗುರು. ನಮ್ಮ ಟೀಮ್ ಡೇವಿಡ್ ಮತ್ತೆ ರಜತ್ ಪಟಿದಾರ್ ಅವ್ರು ಒಟ್ಟಿಗೆ ಆಡ್ತಿದಾಗ ಅಂತ ಅನ್ಕೊಂಡೆ, ಬಟ್ ಇಲ್ಲ ಗುರು, ಆ ತರ ಆಗ್ಲಿಲ್ಲ. ಬೇಗನೆ ನಮ್ ರಜತ್ ಪಟಿದಾರ್ ಅವ್ರದ್ದು ವಿಕೆಟ್ ಬಿದ್ಬಿಡದೆ. ಜಿತೇಶ್ ಶರ್ಮಾ ಅವರು ಒಂದೇನೋ ಸ್ಟೇಟ್ಮೆಂಟ್ ಕೊಟ್ಟಿರಲ್ಲ ಗುರು, ಐ ವಿಶ್ ಮೈ ಟಾಪ್ ಆರ್ಡರ್ ಕೊಲ್ಯಾಪ್ಸ್ ಸೊ ಐ ಬಿಕಮ್ ಎ ಹೀರೋ ಅಂತ. ಬಟ್ ಅದೇನ್ ಹೀರೋ ತರ ಪರ್ಫಾರ್ಮೆನ್ಸ್ ಕೊಡ್ತಾರೋ ಗೊತ್ತಿಲ್ಲ. ನೀವು ಜಿತೇಶ್ ಶರ್ಮಾ ಅವ್ರ ಬಗ್ಗೆ ಸಹ ಕಮೆಂಟ್ ಮಾಡ್ಲೇಬೇಕು ಗುರು. ಆಮೇಲೆ ಗುರು ನಮ್ ಟೀಮ್ ಡೇವಿಡ್, ನಮ್ಮ ಕೃಣಾಲ್ ಪಾಂಡ್ಯ ಅವರೆಲ್ಲ ಆಡ್ತಿದಾಗ ಕೃಣಾಲ್ ಪಾಂಡ್ಯ ಅವ್ರ ಶಾರ್ಟ್ ಬಾಲ್ ಒಂದ್ 2 6 ಎಲ್ಲ ಶಮಿಗೆ ಹೊಡಿತಾರೆ. ಅವಾಗ್ಲೇ ಒಂಥರ ಹೋಪ್ ಬರೋದು. ಆಮೇಲೆ ರೊಮಾನಿಯಾ ಶಫರ್ಡ್ ಅವರು, ನಮ್ಮ ಪ್ರಿನ್ಸ್ ಯಾದವ್ ಅವ್ರ ಬೌಲಿಂಗ್ ಅಲ್ಲಿ 6 ಎಲ್ಲ ಹೊಡಿತಾರೆ. ಕೊನೆ ಸ್ಪಿನ್ನರ್ ಯಾರಿಗೆ ಕೊಡ್ತಾರೆ ಅಂತ ಸ್ವಲ್ಪ ಹೊಡಿತು, ಶಹಬಾಜ್ ಅಹಮದ್ ಅಥವಾ ದಿಗ್ವೇಶ್ ರಾತಿಗೆ ಅಂತ ದಿಗ್ವೇಶ್ ರಾತಿ ಅವ್ರಿಗೆ ಕೊಡ್ತಾರೆ. ನಿಮ್ಗೆ ಗೊತ್ತಿರೋಗೆ ಅದು ಸ್ಟಾರ್ಟಿಂಗ್ ನಾನು ಅದನ್ನ ಫಸ್ಟೇ ಮಾತಾಡಿದೆ. 9 ರನ್ ಡಿಫೆಂಡ್ ಮಾಡಕ್ಕಿರೋದು, ಇವ್ರು ಕೇವಲ 10 ರನ್ ಉಳಿಸ್ಕೋತಾರೆ. ಕೊನೆಯಲ್ಲಿ ಗುರು ನಮ್ಮ ದಿಗ್ವೇಶ್ ರಾತಿ ಅವರು ಚೆನ್ನಾಗಿ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಯಾ ಗುರು, ಈ ಒಂದು ಮ್ಯಾಚ್ ಬಗ್ಗೆ ನಿಮ್ಗೆ ಏನ್ ಅನಿಸ್ತು? ಹೊಡಿರಿ ಕಾಮೆಂಟ್, ಮಾಡ್ರಿ ಲೈಕ್. ನಮ್ಮ RCB ಗೆ ಒಂದು ಸೋಲಾಗಿದೆ, ಇದು ಒಂದು ಬೇಜಾರಾಗತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಜೈ ಹಿಂದ್, ವಂದೇ ಮಾತರಂ.